ಇವ ಒಂದ್ ತಾಸ್ನ್ಯಾಗ 2 ಬುಟ್ಟಿ ಬದ್ನಿಕಾಯಿ ಖಾಲಿ ಆದ್ವು ನೋಡ. ಎಳೆವು ಇದ್ದು ಆ ಚಲೋನು ಇದ್ವು. ಮತ್ತೇನ 50 ರೂಪಾಯಿ ಕಿಲೋ ಅಂದ್ರೆ ಸಾಕು. ನಾಮುನ್ ತಾಮುನ್ ನನಗ ನಿನಗ ಅಂದ ಚಟ್ಟ ಮಾಡ್ಬಿಟ್ರು ನೋಡು. ಹೂನ ಹೆಂಗೂ ರೊಕ್ಕ ಬಂತಲ್ಲ ಅಂದಂಗ ಇವ್ ಪುಟ್ಟಿ ಏನ್ ಮಾಡುದು? ಯಾಕ ಊಟಕ್ಕಿದ್ರ ಕೊಡ ಯಾಕ? 3 ದಿನ ಆತ ಯಾಕ ಊಟನ ಮಾಡಿಲ್ಲ? ಕೊಡ ಯಾಕ? ಅಯ್ಯ ನಾ ಬುತ್ತಿ ತಂದಿಲ್ಲಪ್ಪ. ಊಟಿದ್ರು ಕೊಡ್ತಿದ್ನಿಲ್ಲ. ಇಲ್ಲ ತಂದಿಲ್ಲ. ಯಾಕ ರೊಕ್ಕ ಇದ್ರ ಕೊಡ ಯಾಕ? ಅಯ್ಯ ಇಲ್ಲಪ್ಪ ಯಪ್ಪ, ನಮ್ಮ ಕಡೆ ಚೇಂಜ್ ಇಲ್ಲ. ಈಗ ಚೇಂಜ್ ಕೊಟ್ಟು ನೋಟ್ ಇಸ್ಕೊಂಡ್ವಿ ನೋಡ್. ನಾವು 503 ಇಟ್ಕೊಂಡೇವ್ ನೋಡು. ಏನ್ ಮಾಡ್ಬೇಕು? ಇದ್ರ ಕೊಡ್ತಿದ್ನಪ್ಪ. ಯಾಕ ಫೋನ್ ಪೇನು ನಡೀತೈತಿ? ನಿನ್ ಕಡೆ ಫೋನ್ ಐತಾ? ಇವ ನಾವಲ್ಲೇ ಇನ್ನ ಮಟ ನಮ್ ಕಡೆನ ಒಂದು ಫೋನ್ ಇಲ್ಲ. ಕೊಡ್ಸಂದ್ರ ನನ್ ಗಂಡ ಇನ್ನ ಕೊಡ್ಸಿಲ್ಲ. ನಿನ್ ಕಡೆ ಫೋನ್ ಐತಾ? ಯಾಕ ಅದು ಬಿಡು, ಈಗ ರೊಕ್ಕ ಕೊಡ್ತೀಯ ಇಲ್ಲ ಅಷ್ಟೇ ಹೇಳು. ರೊಕ್ಕರ ಇಲ್ಲಪ್ಪ. ತಗೋ ಇವ್ ಬುಟ್ಟಿ ತಗೊಂಡ್ಬಿಡು. ಅಯ್ಯ ಯಾಕ ಇವ್ ಬುಟ್ಟಿ ತಗೊಂಡ್ ನಾ ಏನ್ ಮಾಡ್ಲಿ? ಯಾಕ ಬೇಡವ? ಬೇಡ, ಇವ್ ಬುಟ್ಟಿ ಬೇಡ ನಮಗ. ರೊಕ್ಕ ಇದ್ರ ಕೊಡು. ಯಾಕ 500 ನೋಟ್ ಕೊಡಿಲಿ, ನಾನ ಚೇಂಜ್ ಕೊಡ್ತೇನಂದ್ರ. ಅಲ್ಲಲ್ಲ, ಎಷ್ಟು ದಿನ ಆತ್ ನೀ ಊಟ ಮಾಡ್ಲಾರ? 3 ದಿನ ಆತ್ ಊಟ ಮಾಡಿಲ್ಲ ಅಂದಿ. ಈಗಾಗಲೇ ಚೇಂಜ್ ಬಂದ್ಬಿಟ್ವೆ ನಿನ್ ಕಡೆ. ಅಬಾ ಬಾ 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 ಏನ ನಮಗ್ ನೋಡಿ ಬಕ್ರ ಮಾಡಕ್ ಬಂದಿಯಾ ಏನು? ಅವರೊಕ್ಕಲೆ ಊಟ ಮಾಡ್ಬೇಕಿಲ್ಲ. ಅವರೊಕ್ಕ ಇಟ್ಕೊಂಡು ಇಲ್ಲಿ ಭಿಕ್ಷೆ ಬಿಡಕ್ ಬಂದಿಯ ನೀನು? ಅಬಾ ಬಾ ಬಾ. ಅಯ್ಯ ಕೊಡ್ಲಿಲ್ಲ ಅಂದ್ರು ಹೊತ್ತು ಬಿಡ್ರಿ. ಅಯ್ಯ ನೀವು ಒಳ್ಳೆಯದಿರಿ. ನೀವು ಕೊಟ್ಟಿಲ್ಲ ಅಂದ್ರೆ ಬೇರೆ ಕೊಡುದಿಲ್ಲೇನ? ಅದು ನಮ್ದು ಇದದು ಕಮ್ಯುನಿಟಿ ಡೈಲಾಗ್. ಎಲ್ಲರಿಗೂ ಊಟ ಮಾಡೀನಿ ರೊಕ್ಕ ಕೊಡಂದ್ರಿ ಯಾರು ಕೊಡ್ತಾರೇನ್ರಿ? ಊಟ ಮಾಡಿಲ್ಲ 3 ದಿನ ಆತಂದ್ರನ ಕೊಡುದು. ಅದು ನಮ್ದು ಇದು ಅದು ಡೈಲಾಗ್ ರೀ. ಅದು ನಮ್ಮ ಕಂಪನಿ ಡೈಲಾಗ್. ರೊಕ್ಕ ಕೊಡ್ಲಿಲ್ಲ ಬಿಡ್ಲಿಲ್ಲ, ಮಾತ್ ನೋಡಿದ್ರೆ ಮನಾರ. ನೋಡಿದಿನ ಏಟ್ ಮಾತಾಡ್ತಾನ ಇವ ಭಿಕ್ಷುಕ. ಇವ ಜೋರಾಗ್ಯಾರೀಗ ಭಿಕ್ಷುಕರು. ಇವ ಹೋಗಿ ಬಿಡ. ಒತ್ತಾತಿ 2 ತಾಸ ಆತ್ ನಾವು ಈ ಕಡೆ ಬಂದು ಮನೆಗೆ ಹೋಗೋನು. ನಮ್ಮತ್ತಿ ಬಾಯಿ ಬಂದ ಬೈತಿರ್ತಾಳಲ್ಲಿ ಮನೆ ಕಡೆ ಕುಂತು. ಈಗ ಇವ್ ಬುಟ್ಟಿ ಇಲ್ಲೇ ಬಿಟ್ಟು ಬಿಡು. ಮತ್ತೇನ್ ಮಾಡ್ಬೇಕು? ಹೂನ ಹೋಗು ಮುಂದೆ ಸೀರೆ ತಗೊಂಡ ಹೋಗ್ಬಿಡ್ನು. ನಮ್ಮ ಮನ್ಯಾಗ ನಾ ಹೇಳ್ತಾನಿ. ಅದ ಈಕೆ ರೇಷ್ಮಾವ್ ಕೊಡ್ಸಾಳ ನಾ ಹೇಳ್ತಾನಿ. ನೀ ಹೇಳ ಈಕೆ ಸುಮತಿ ಕೊಡ್ಸಾಳ ನೀ ಹೇಳ ಮತ್ತ. ಹೌದ್ ನೋಡ್ಲಿ ಸುಮತಿ, ಈ ಐಡಿಯಾ ಚಲೋ ಐತಿ. ನನ್ನ ಗಂಡಗ ಗೊತ್ತಾಗುದಿಲ್ಲ. ಅವನೇನ್ ಬಂದ್ ನಿನ್ ಕಡೆ ಕೇಳ್ಬೇಕು ನೀ ಕೊಡ್ಸಿಯನ ಅಂದು. ಕೇಳಿಸಿದ್ರು ಏನಿ ಇದ್ದಿದ್ದು ಹೇಳಂಗಿಲ್ಲ. ಹೇಳತ್ತೀನಿ ಅಷ್ಟ. ಹೂನ ನಡಿ ನಡಿ ಲಗು ನಡಿ. ಇವ್ ಬುಟ್ಟಿ ಇಲ್ಲೇ ಬಿಟ್ಟು ಹೋಗ್ಬಿಡು. ಮತ್ತೇನ್ ಮಾಡ್ಬೇಕು? ಪ್ಲೀಸ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿ ವಿಡಿಯೋ ನೋಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ. ನಮಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಭಾಳ ಮಂದಿ ನೋಡಕ್ಕೆ ಕುಂತೀರಿ, ಅದ್ರ ಲೈಕು ಸಬ್ಸ್ಕ್ರೈಬರ್ ಮಾಡವಲ್ರಿ. ಪ್ಲೀಸ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ಇವ ಎಂಥ ಚಲೋ ಸೀರೆ ಸಿಕ್ಕು ನೋಡ. ನಂಗರ ಇಂಥ ಸೀರೆ ಉಡಂಗ ಆಗ್ಬಿಟ್ಟಿತ್ವಾ. ಈಕಿ ಯಾರ ಇವ ಆಕಿ ಪಾರು ಧಾರಾವಾಹಿ ಬರ್ತಿತ್ತಲ್ಲ, ಅದ್ರಾಗ ಆಕಿ ಪಾರು ಇಂಥದ ಸೀರೆ ಉಡ್ತಿದ್ಲು. ನಂಗರ ಭಾಳ ಆಶೆ ಇತ್ತವ ತಗೋಬೇಕು ಅಂದ. ತಗೊಳಕ್ಕಾಗಿದ್ದಿಲ್ಲ. ಇವತ್ತಾತ್ ನೋಡ. ನಾನು ಊಟ ಸೇಮ್ ಪಾರು ಕಂಡಂಗ ಕಾಣ್ತೀನಿ. ನನಗೂ ಅಖಿಲಾಂಡೇಶ್ವರಿ ಸೀರೆ ಉಡ್ತಿದ್ಲಲ್ಲ, ಹಂಗ ರೇಷ್ಮೆ ಸೀರೆ ಉಡ್ಬೇಕು ಅಂತ ಆಸಿ. ಆದ್ರೆ ಏನ್ ಮಾಡ್ಬೇಕು, ರೇಷ್ಮೆ ಸೀರೆ ಭಾಳ ರೇಟ್. ಅದಕ್ಕ ಇವ್ ಸಿಲ್ಕ್ ಸ್ಯಾರಿ ಬರ್ತಾವಲ್ಲ ಅವ ತಗೊಂಡ್ ಹಾಕೊಂಡ್ಬಿಟ್ರ ಆಗೋಕೈತಿ. ಅದು ಇವತ್ತು ಕೂಡಿ ಬಂದೈತಿ ನೋಡ ಎಷ್ಟು ಚಂದ ಐತಿ. ಈಗ ನಾನು ಅಖಿಲಾಂಡೇಶ್ವರಿ ಕಂಡಂಗ ಕಾಣ್ತೀನಿ. ಅಂದಂಗ ಸೀರೆ ಎಲ್ಲಿ ಹೊಲ್ಯಾಕ್ ಹಾಕುನು ಅಂದ್ರ ಇದು ಇವ ಜಂಪರ್ ಎಲ್ಲಿ ಹೊಲ್ಯಾಕ್ ಹಾಕುನು? ಇವ ಈಕಿ ಕಲ್ಲವನ್ ಕಡೆ ಬ್ಯಾಡವ. ಇವ ಆಕಿ ಕಡೆ ಜಂಪರ್ ಚಂದ ಹೊಲಿಯೋದಿಲ್ಲ ಆಕಿ ಬ್ಯಾಡ. ಮತ್ತ ಆ ಮೂಲಿ ಮನಿ ಕಡೆ ಆಕಿ ರೇಖಾ ಅಂತ ಹೊಸ್ತಾಗ ಬಂದಾರ ನೋಡೋರು ಊರಿಂದ. ಅವ್ರ ಕಡೆ ಹಾಕುನು. ಮಸ್ತ್ ಹೊಲಿತಾಳಂತ. ತಗೋರ ಹಂಗ ಮಾಡು. ಅಯ್ಯ ಸೊಟ್ಟ ಮಾರಿ ರೇಷ್ಮಿ, ಇಲ್ಲಿ ಕುಂತ ಏನ್ ಮಾಡಕ್ ಕುಂತೀಯ? 12 ಗಂಟೆಗೆ ಹೋದಾಕಿ 3 ಗಂಟೆ ಆದ್ರೂ ಮನಿಗೆ ಬಂದಿಲ್ಲ ಅಂದ್ರೆ ಏನ್ ತಗೊಂಡ್ ಹೊಡೆಂಗಿಲ್ಲ ನಿನಗ? ಅಯ್ಯ ಅತ್ತಿಯರ ಹಂಗೆ ಕುದ್ರಾಡಕ್ ಕುಂತೀರಿ? ಏನಾತ್ ಹೇಳ್ರಿ? ಏನಾತ ನಿನ್ನ ವೈದಂದ ಬೆಳಗ್ಗಿಂದ ಒಂದ ಸಲ ನಾಷ್ಟ ಮಾಡೇನ್ ನಾನು. ಒಂದ ಸಲ ಚಾ ಕುಡ್ದೀನಿ. ನಿಂಗ ಅತ್ತಿಗ ಊಟಕ್ಕೆ ಕೊಡ್ಬೇಕು, ಚಾ ಕೊಡ್ಬೇಕು, ಗುಳಿಗೆ ಕೊಡ್ಬೇಕು ಅನ್ನೋ ಖಬರ್ ಐತಿ. ನಾ ಖಬರ್ಗೇಡಿ ಎಲ್ಲ ಹಾಳಾಗೋಗಿದ್ದಿ. ಲಗ್ಲಗನ ಎದ್ ಬಾ, ನಂಗ ಊಟಕ್ಕೆ ಕೊಡ್ಬಾ. ಅಯ್ಯ ಬರ್ತೀನಿ ನಡ್ರಿ, ನೀವು ಮನೆಗಾರ ಹೋಗ್ರಿ. ಅಂದಂಗ ನೀವ ನೀಡ್ಕೊಂಡು ಊಟ ಮಾಡ್ಬೇಕಿಲ್ರಿ? ಹೌದು, ನಂಗೆ ಎಲ್ಲ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮಾಡಿತ್ತೇನಿ. ಇಲ್ಲಿ ಮಠ ಬಂದಿರಲ್ಲ ನೀಡ್ಕೊಡು ಅಂದ್. ನೀಡ್ಕೊಂಡು ತಿಂದ್ರೆ ಏನಾಕೈತಿ ನಿಮ್ಗ? ನಂಗೆ ಗೊತ್ತೈತಿ ನೋಡು, ನೀಡ್ಕೊಂಡು ಊಟ ಮಾಡಕ ಗೊತ್ತೈತಿ. ಸೊಸಿ ಅಂತ ನಿನಗೆ ಯಾಕೆ ತಂದೇವಿ ಮನೀಗ? ನೀಡ್ಕೊಡಿ ಅತ್ತಿ ಮಾವನ್ ಸೇವಾ ಮಾಡ್ಲಿ ಅಂದ್. ಮಾವರ ಊರಾಗೈತ್ ಬಿಡು, ಮಾಡೋದ್ ಬೇಡ ನಂದರ ಮಾಡ್ಬಾರ. ಅಂದಂಗ ಇದು ಸೀರೆ ಯಾರ್ದು ಮಸ್ತ್ ಐತಲ್ಲ, ಭಾರಿ ಐತ್ ಬಿಡ ಇದು ಸೀರೆ. ನನ್ನ ಮಗಳಿಗರ ಭಾರಿ ಚಂದ ಕಾಣ್ತೈತಿ ನೋಡಿದ್ದು ಸೀರೆ. ನಾ ಕಷ್ಟ ಬಿದ್ದು ಬದ್ನಿಕಾಯಿ ಮಾರಿ ರೊಕ್ಕ ಕೂಡ್ಸಿ ಸೀರೆ ತಂದ್ರ ಮಗಳಿಗೆ ಚಂದ ಕಾಣ್ತೈತಿ ಅಂತ ನೋಡಿದ್ದು ಮುದುಮೂಳಿ. ಒಂದು ದಿನ ಸೊಸಿ ನಿಂಗಿದು ಭಾರಿ ಚಂದ ಕಾಣ್ತೈತವಾ ಅಂತ ಹೇಳಿದ್ದು. ಇಲ್ಲ ಏನು ಮಾಡ್ಬೇಕು ಅತ್ತೀರ? ಅದು ಸೀರೆ ನಂದಲ್ರಿ, ಏಕಿ ಸುಮತಿದ. ಅಂದ್ರ ಸುಮತಿ 2 ಸೀರೆ ತಂದಾಳ್ರಿ, ನಂಗೊಂದು ತಂದಾಳ್ರಿ. ಹಂಗ ಯಾಕ ಗೆಳತಿ ಕೊಡ್ಬೇಕು ಅನ್ಸಿತ್ತಂತ ಅದಕ್ಕೆ ತಂದಾಳ್ರಿ. ಅದಕ್ಕೆ ಯಾಕೆ ಅಷ್ಟು ಜೋರ್ ಮಾತಾಡ್ತಿ? ತಗೋ ನೀನ ಇಟ್ಕ. ಇಂಥದ್ದು ಸೇಮ್ ನನ್ನ ಮಗಳಿಗೆ ಒಂದು ತರುನು ಅನ್ನಿ ಅಷ್ಟ. ತಗೋರ ನಾ ಬರ್ತೀನಿ. ನನ್ನ ಮಾತಿ ಕರ್ಯಾಕ್ ಕುಂತಾಳ. ಬೇಕಂದ್ರೆ ಈ ಸೀರೆ ಇಲ್ಲೇ ಇಟ್ಕೋ, ಆಮೇಲೆ ಬಂದು ಇಸ್ಕೊಂಡು ಹೋಗ್ತೇನಿ. ತಗೋರ ಹಂಗ ಮಾಡು. ಬಂದಳು ರೇಣವ ಬಿಯ್ಯಮ್ಮ ಸ್ವಲ್ಪ ಸೈಡ್ ಬಾಬೆ. ರೇಣವ್ವ ಬಂದ್ಲಾ? ಅಲ್ಲ ರೇಣವ ಹಂಗೆ ಕೂಡ ಕುಂತಿದ್ದ. ಬೇಯಮ್ಮ ನಿಂಗೇನು ಗೊತ್ತಾಗೋದಿಲ್ಲ, ನೀ ಸುಮ್ಮನೆ ಇದ್ದು ಬಿಡ್ಬೇ. ಯವ್ವ ನನ್ನ ಬೆನ್ನ ನಿನ್ನ ಕೈ ಸೇರ್ಲಿ, ನಿನ್ನ ಕಾಲು ಸೇರ್ಲಿ. ಏನಾಗೈತ ರೇಣಿ? ಹೊಲಸ್ ಮಾರಿ ರೇಣಿ. ಯಾಕ ಕುಡ್ಕಲ್ಗಿತ್ತಿ? ನನ್ನ ತೋಟಕ್ಕೆ ಬರಾದಿತ್ತೆ ನಿನಗ? ಬ್ಯಾರೆ ತೋಟ ಕಾಣಿಸ್ಲಿಲ್ಲೇನು?
ನಮ್ಮ ಬದ್ನಿಕಾಯಿ ಹೆಂಗಲೆ ಕಳು ಮಾಡಿದೀನಿ ನೀನು ಈಕಿಗೆ ಯಾರು ಹೇಳಿದ್ರಪ್ಪ ಏ ರೇಣವ ಆಕಿ ನಂಗೆ ಊಟಕ್ಕೆ ನೀಡೋದೈತಿ ಆಕಿ ನಂಗೆ ಊಟಕ್ಕೆ ನೀಡು ಕೊಟ್ಟಿಂದೆ ನೀ ಬೇಕಾದ್ ಮಾಡ್ಕ ಈಗ ನಂಗೆ ಮೊದಲು ಊಟ ಮಾಡೋದೈತಿ ಆಮೇಲೆ ನೀವು ಜಗಳ ಮಾಡಿರ್ಬೇಕಂದ್ರೆ ಬೇಮ ನಾನು ನಿಮ್ಮ ಹೊಲಕ್ಕೆ ಬಂದು ನಿಮ್ಮ ಹೊಲದಾಗ ಬದ್ನಿಕಾಯಿ ಹಾಕಿದ್ರ ಬೇಕಾದಂಗೆ ಹರ್ಕೊಂಡು ಪುಟ್ಟಿಗಟ್ಲೆ ಹರ್ಕೊಂಡು ಹೋಗಿದ್ರ ನೀ ಏನು ಮಾಡ್ತಿದ್ದಿ ನಾನಾ ನಮ್ಮ ಹೊಲದಾಗ ಕಾಲಿಟ್ರೆ ಕಾಲ ಕಡಿತಿದ್ನಿ ಕೈ ಇಟ್ರೆ ಕೈನ ಶೇರಿಸ್ಬಿಡ್ತಿದ್ನಿ ಅದನ್ನು ಮೈ ತುಂಬ ಬರ್ರಿ ಹೇಳ್ದು ಬಿಡ್ತಿದ್ನಿ ಹಂಗಲ್ಲ ಅರ್ಬಿ ಬಿಚ್ಚಿಸಿ ಊರು ತುಂಬ ಮೆರವಣಿಗೆ ಮಾಡಿಸ್ಬಿಡ್ತಿದ್ನಿ ನೋಡ್ಬೇ ನೀವು ಹೊಲ ಇಲ್ಲ ಅಂದ್ರು ಅಂದ್ರು ಬರೇ ಅನ್ಕೋ ಅಂದಿದ್ದಕ್ಕೆ ಇಷ್ಟು ಸಿಟ್ಟು ಬಂದೈತಿ ಇನ್ನು ನನ್ನ ಹೊಲದಾಗ ಬಂದು ಕದ್ಕೊಂಡು ಹೋಗ್ಯಾರ ಅಂದ್ರೆ ನಂಗೆ ಎಷ್ಟು ಸಿಟ್ಟು ಬರಂಗಿಲ್ಲ ನೀನ ಹೇಳುವೆ ಹೌದೌದು ನಿನ್ನ ಮಾತನಾಗೂ ಒಂದು ಅರ್ಥ ಐತಿ ಸಿಟ್ಟು ಬರಾಕ ಬೇಕು ಮತ್ತ ಕಷ್ಟ ಬಿದ್ದು ಬೆಳೆಸಿರ್ತೀರಿ ಗಿಡ ಮತ್ತೆ ಕದ್ಕೊಂಡು ಹೋದ್ರ ಬಿಡ್ಬೇಡ ನೀನು ಏನು ಮಾಡ್ತಿ ಮಾಡ್ಕ ಏ ಸುಮತಿ ಲೇ ಸೊಟ್ಟು ಮಾರಿ ರೇಷ್ಮಿ ಕೊಡ ನನ್ನ ಬದ್ನಿಕಾಯಿ ಎಲ್ಲಿಟ್ಟಿರಿ ಎಲ್ಲ ಸರಳ ಕೊಟ್ಟು ಬಿಡ್ರಿ ಬಂದು ಬಿಟ್ಲು ಕೊಟ್ಟು ಬಿಡ್ಬೇಕಂತ ಬದ್ನಿಕಾಯಿ ನಿಮ್ಮ ಅಪ್ಪನ ಮನಿದೇನು ಬದ್ನಿಕಾಯಿ ಅಷ್ಟಕ್ಕೂ ನಾವು ನಿಮ್ಮ ತೋಟಕ್ಕೆ ಬಂದಿಲ್ಲ ನಿಮ್ಮ ಹೊಲಕ್ಕೂ ಬಂದಿಲ್ಲ ನಂಗೆ ಏನು ಗೊತ್ತಿಲ್ವಾ ನಿನ್ನ ಬದ್ನಿಕಾಯಿ ನೋಡಿಲ್ಲ ನಾವು ಅಂದ್ರೆ ಏನು ಸಾಕ್ಷಿ ಐತಿ ನಿನ್ನ ಕಡೆ ನಿನ್ನ ಬದ್ನಿಕಾಯಿ ನಾವು ಮುಟ್ಟೇವಿ ಅಂದು ಹೌದು ನನ್ನ ಮನೆ ಕಡೆ ಯಾಕೆ ಬಂದಿ ನೀನು ಬಾಯ್ ಮಾಡ್ಕೊಂಡು ನಾವೇನು ತಗೊಂಡಿವೇನೋ ನೀನು ನೋಡಿ ಏನೋ ಏನು ಸಿಸಿ ಕ್ಯಾಮ್ರಾ ಹಾಕ್ಸಿಯೇನು ವಾರೆ ಮೇರಿ ಲಡಕಿ ನೀವು ಇಂಥ ಮಾತಾಡ್ತೀರ ನಂಗೆ ಗೊತ್ತಿತ್ತಲೇ ನಂಗೆ ಗೊತ್ತಿತ್ತು ನಂಗೆ ಇದು ಮಾತು ನೋಡ್ದೋರ ಹೇಳ್ಯಾರ ನಂಗೆ ಗೊತ್ತೈತಿ ಯಾರಂದ ಆದ್ರೂ ನಾ ಹೇಳೋದಿಲ್ಲ ಈಗ ಸರಳ ನನ್ನ ಬದ್ನಿಕಾಯಿ ಕೊಡ್ತೀರಾ ಏನು ತಗೋಲ್ಲ ತಡಿ ಪೊಲೀಸ್ ಕಂಪ್ಲೇಂಟ ಕೊಡ್ತೀನಿ ನಮ್ಮ ಅಣ್ಣಗೆ ಪರಿಚಯ ಇದ್ದವರು ಅದರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅವಾಗ ನಿಮ್ಮ ಬಣ್ಣ ಬೈಲಿಗೆ ಬೀಳ್ತೈತಿ ಕೊಟ್ಕ ಹೋಗ ನಾವು ಬಂದಿದ್ರಲ್ಲ ನಿಮ್ಮ ಹೊಲಕ್ಕೆ ನಿಮ್ಮ ಹೊಲದಾಗ ನಾವು ಕಾಲು ಇಟ್ಟಿಲ್ಲ ಪೊಲೀಸ್ನವ್ರು ಏನು ಮಾಡ್ತಾರ ಏನು ಮಾಡಂಗಿಲ್ಲ ನಾವು ತಗೊಂಡಿಲ್ಲ ಅನ್ನೋ ಕುಂತೀವಿಲ್ಲ ನಮಗೆ ಗೊತ್ತೇ ಇಲ್ಲ ನಮ್ಮ ಹೊಲದಾಗ ಕಾಲಿಟ್ಟವ್ರು ಕಾಲು ಶೆಟಿಲಿ ಅವ್ರಿಗೆ ಕರಿನಾಗ್ರ ಅವ್ ಕಚಲಿ ಅವ್ರಿಗೆ ಬರ್ಬಾದ್ ಬಂದು ನೆಗೆದು ನೆಲಿಕಾಯಿ ಆಗ್ಲಿ ಅವ್ರು ಹುಟ್ಟಡಗ್ಲಿ ಹೆಜ್ಜಾಗ ಊಟ ಬಡಿಲಿ ಇವರೇನವ ನಮ್ಮ ರೇಷ್ಮಿ ಊಟ ಕಳ್ಸ ಊಟಕ್ಕೆ ನೀಡ್ಕೊಟ್ಟು ಮತ್ತೆ ಬರ್ಲಿ ಜಗಳಕ್ಕ ಯಾರು ಬೇಡಂದ್ರು ಏನ್ ಅಂತೀಯದಿರಿ ನೀವು ಹೋಗ್ರಿ ಊಟ ಮಾಡಿ ಹೋಗ್ರಿ ಇಲ್ಲೇನ ಹುರಿಯ ಬೆಂಕಿಯಾಗ ತುಪ್ಪ ಹಾಕಕ್ ನಿಂತೀರಿ ನೀವು ಇದ್ದಿದ್ ಮಾತಾಡಿದ್ರ ಉರಿಯ ಬೆಂಕಿಯಾಗ ತುಪ್ಪ ಹಾಕ್ದಂಗೇನು ಸರಳ ನನ್ನ ರೊಕ್ಕ ನಂಗೆ ಕೊಡ್ರೆ ಮತ್ತೆ ಎಷ್ಟು ಒಂದು 5,000 ದಂಡ ಕಟ್ಟಕಬೇಕು ನೀವು ಓ 5,000 ಮತ್ತೆ ಹೇಳು ಯವ್ವ ಏಟದವು ಬದ್ನಿಕಾಯಿ 10 ರೂಪಾಯಿ ಕಿಲೋ ಇಲ್ಲವು ಅಂತ ಬದ್ನಿಕಾಯಿಗೂ 5,000 ರೂಪಾಯಿ ಕೊಡ್ತಾರೇನ ಹೋಗಾಗ ಶಾಣೆದಿ ಬಿಡ ನನ್ನ ಯವ್ವ ನನ್ನ ಹಲ್ಲ ಮುರಿತ ಏನ ಕೈ ಬಿಡ ನಂದು ಸೊಟ್ಟು ಮಾರಿ ರೇಷ್ಮಿ ಹಂಗ ನಿಂತಿಯಲ್ಲ ಬಿಡಿಸೈಕೀಗ ಹಂಗ್ಯಾಕ ಮೈ ಮೇಲೆ ಬರಕ್ ಕುಂತಿ ಬಿದಿ ನಾಯಿ ಬಂದಂಗ ನಾಲ್ಲ ನಾಯಿ ನೀವುಗಳ ನಾಯಿ ನಾನು ಹೊಲ್ದಾಗ ಕಾಲಿಟ್ಟಿರಲ್ಲ ನಿಮ್ಮ ಹೆಜ್ಜಾಗ ಊಟ ಬಡಿಲಿ ನಿಮ್ಮನ್ನ ಮಣ್ಣಾಗಿಟ್ಟು ಮರವು ಮಾಡ್ಲಿ ಹಂಗ್ಯಾಕ್ ಮಾಡಕ್ ಕುಂತಿ ನಾಯಿ ಮಾಡ್ದಂಗ ನಾವೇನು ಕದ್ದಿವೇನ ನಾವೇನು ಬಂದಿವ ನೀನು ಹೊಲದ ಕಡೆ ಇವತ್ತರ ನಂಗೆ ಉಪವಾಸ ಕೆಡುತ್ತಾರ ಇವರು ನಾನು ತಂದು ಊಟ ಮಾಡ್ಬೇಕು ತಡಿ ಇಲ್ಲೇ ಕುಂತು ಊಟ ಮಾಡ್ತೀನಿ ನಂಗೂ ಬ್ಯಾಸರ ಬರ್ತೈತಿ ಮನ್ಯಾಗ ಹಂಗ ಕುಂತು ಊಟ ಮಾಡಕ್ ಒಬ್ಬಾಕೀಗ ಸುಮ್ಮನೆ ಒಪ್ಕೊಂಡು ನಾನು ಬದ್ನಿಕಾಯಿ ನಂಗೆ ಕೊಟ್ರ ಚಲೋ ಆತು ಇಲ್ಲಾಂದ್ರೆ ನೋಡ ಮತ್ತೆ ಇಬ್ರಿಗೂ ಎದಿ ಮೇಲೆ ಕುಂತು ಮತ್ತೆ ನಿಮ್ಮ ಗೋಣ ಮುರಿದು ಬಿಡ್ತೀನಿ ಕೋಳಿ ಗೋಣ ಮುರಿದಂಗ ಮುರಿತೀಯವ ನೀನು ಮುರಿತಿ ಬಿಟ್ರೆ ಇನ್ನೂ ಒಂದು ಮಾಡ್ತೀರಿ ಯಾರದರ ಸಾಕ್ಷಿಗೆ ಯಾರದರ ಹೇಳು ಯಾರು ಬೇಕು ಸಾಕ್ಷಿ ಮಲ್ಲವನದಳ ಕಣ್ಣಾರೆ ಕಂಡಾಳ ನಾನು ಇಲ್ಲಿಗೆ ಬರಕ್ಕೆ ಆಕೆ ಕಾರಣ ಆಕೆ ಹೇಳಿದ್ದು ನೀವ ಕದ್ದಿರಿ ಅಂದು ಮತ್ತೆ ಸಾಕ್ಷಿ ಬೇಕೆ ನಿಮಗೆ ಕರೆ ಕಳಿಸ್ಲೇನು ಅಲ್ಲ ಈ ಮಲವ್ಗ ಅದೇನು ತಿಂಡಿರ್ಬೇಕು ಅಂತೇನು ನಾನು ತಂದಿಟ್ಟು ಖುಷಿ ನೋಡಕ್ಕೆ ಈಕಿ ಹೇಳಿಲ್ಲ ಅಂದಿದ್ರು ಎಲ್ಲ ರೊಕ್ಕ ನಮ್ಮವ್ ಹಾಕಿದ್ವಲ್ಲ ಇದೇನಿದು ಕೆರ್ಕೊಂಡು ಗಾಯ ಮಾಡ್ಕೊಂಡಂಗ ಯಾವಕ್ಕಿ ಕರಿ ಹೋಗ ನಾವು ತಗೊಂಡ್ರಲ್ಲ ನಮ್ಗೆ ಹತ್ತದ ಬಾರ ಇಲ್ಲಿ ಈಕೆ ಯಾಕೆ ಕರ್ಯಾಕ ಕುಂತಪ್ಪ ನನಗೆ ಹೇಳ್ಬೇಡಂದ್ರು ಹೇಳ್ಯಾ ನೋಡಿಕಿ ರೇಣಿ ಆಜು ಬಾಜು ಇರೋರು ನಾವು ಏನು ಜಗಳ ಹತ್ತಿತ ಏನಾರೇನವ ನಂಗೆ ಓಟು ಮನ್ಯಾಗ ಕೆಲಸಿದ್ವಾ ಹಾಲು ಇದು ಒಲಿ ಮೇಲೆ ಇಟ್ಟೆ ನೀ ಉಕ್ಕ ಬಿಡ್ತೈತಿ ನಾ ಆಮೇಲೆ ಬರ್ಲೇನು ತಡಿಯ ಓಟು ಹಂಗೆ ಯಾಕೆ ಮಾಡ್ತಿ ಹಾಲಿನ ಪಕೆಟ್ ಎಲ್ಲ ಬ್ಯಾರೇದ್ ನಾ ಕೊಡಿಸ್ತೀನಿ ಈಗ ಮೊದ್ಲು ಹೇಳು ಇವ್ರಲ್ಲಿ ನಮ್ಮ ಹೊಲದಾಗ ಕಳು ಮಾಡಿದ್ದ ತುಡಿಗ್ಯಾರ ಹೇಳ್ಬೇಡಂದ್ರು ಹೇಳ್ಯಾಳ ಹೌದು ಇವ್ರು ನಿಮ್ಮ ಹೊಲದ ಕಡೆ ನಿಂತಿದ್ದ ನಂಗೆ ಗೊತ್ತು ನೋಡವ ಬುಟ್ಟಿ ಹಿಡ್ಕೊಂಡಿದ್ರು ತಲೆ ಮೇಲೆ ಅದಷ್ಟ ಗೊತ್ತವ ಅದ್ರಾಗ ಬದ್ನಿಕಾಯಿ ಇದ್ವನು ಯಪ್ಪ ಈಕಿ ಒಂದು ನೋಡಿಲ್ಲ ಅಂದಿದ್ರ ಎಲ್ಲ ಚಲೋ ಇತ್ತು ಏನು ಮಾಡ್ಬೇಕು ನೋಡಿಗ ಏನು ಮಾಡ್ಬೇಕು ಅಬ್ಬಾಬಾ ಈಕಿ ಹೇಳಿದ್ರ ನೀ ನಂಬಿಟ್ಟೆನು ಇಬ್ರು ಪಾರ್ಟ್ನರ್ಶಿಪ್ನಾಗ ಬಂದಿರೇನು ಜಗಳಕ್ಕಿಲಿ ಅವ್ವ ಏಟಿರ್ಬೇಕು ನಿಮ್ದು ತಿಂಡಿ ಯಾರ್ದಲ್ಲೇ ತಿಂಡಿ ಏನೋ ಒಂದು 2 ಕೊಡ್ಲೇನು ನೀ ಕೊಡಮಟ ಹಂಗ ನಿಂದಿರ್ತೀನಿ ಅಲ್ಲಿ ಮಟ ನಾ ಕಡ್ಲಿ ಪುರಿ ತಿನ್ಕೊಂಡು ಕುಂತಿರ್ತೇನೆ ನೋಡು ಏನು ಮಾತಾಡ್ತೀಯ ನಾ ತಗೊಂಡಿಲ್ಲ ಅಂದ್ರು ನಡಿಲಿ ಮಲ್ಲವ ನೀ ನೋಡಿಯಲ್ಲ ಹೆಂಗೂ ಚಲೋ ಆತು ಹೋಗಿ ಪೊಲೀಸ್ ಕಂಪ್ಲೇಂಟ ಕೊಟ್ಬಿಡು ನಡಿ ಇವ್ರ ಮೇಲೆ ಹೆಂಗೂ ಅಲ್ಲಿ ಫಿಂಗರ್ ಪ್ರಿಂಟು ಅದೇನೇನ ಅಂತಾರಲ್ಲ ಅವೆಲ್ಲ ಇರ್ತಾವು ಚಲೋತ್ನಾಗಿ ಒಂದು 6 ತಿಂಗಳು ಜೈಲ್ನಾಗ ಹಾಕಿದ್ರೆ ಗೊತ್ತಾಕೈತಿ ಈ ಬೆಂಡ್ಲೇರಿಗೆ ಪೊಲೀಸ ರೇಣವ್ವ ಓಟ ಕೇಳ ಇಲ್ಲಿ ರೇಣವ್ವ ನಿನ್ನ ಆಣೆಗೂ ನಿನ್ನ ಮ್ಯಾಲಿನ ಆಣೆಗೂ ನಾವು ನಿಮ್ಮ ಹೊಲಕ್ಕೆ ಬಂದಿಲ್ವಾ ನೋಡ ಮತ್ತೆ ನನ್ನ ಬಾಯಾಗ ಮತ್ತೆ ಬೇರೆ ಬರಸ್ಬೇಡ ಯಾಕ ನನ್ನ ಮೇಲೆ ಆಣೆ ಇಡ್ತಿ ನಿನ್ನ ಮೇಲೆ ಇಡು ಇಲ್ಲ ಸೊಟ್ ಮಾರಿ ರೇಷ್ಮಿ ಮೇಲೆ ಇಡು ನನ್ನ ಮೇಲೆ ಆಣೆ ಇಡಬೇಡ ಸುಮತಿ ಲೇ ರೇಷ್ಮಿ ಇದು ಹಪ್ಪಳ ಕರ್ದಿ ಹಂಗ ಒಂದು 4 ಬಳಕದ ಮೆಣಸಿನ್ಕಾಯಿ ಕರಿಬಾರ್ದೇನು ಅನ್ನ ಸಾರು ಚಲೋ ಆಕಿತ್ತವ ತಿನ್ನಾಕ ಅಂದಂಗ ಅನ್ನದಾಗ ಓಟು ಉಪ್ಪು ಕಡಿಮೆ ಆಗೈತೆ ನೋಡ್ಲೆ ಅತ್ತಿ ಇಲ್ಲಿ ನಾವು ಜಗಳ ಮಾಡಿ ಸಾಯಕ್ ಕುಂತೇವಿ ನಿಂಗೆ ತಿನ್ನದತ್ತೈತಲ್ಲ ಜಗಳರ ಬಿಡಿಸ್ಬಾರ್ದೇನು ಓಟು ನನಗೆ BP ಇದ್ದಕ್ಕಿ ನಾನು ಟೈಮಿಗೆ ಗುಳಿಗೆ ತಗೋಬೇಕು ಶುಗರ್ ಗುಳಿಗೆ ತಗೋಬೇಕು ನಿನ್ನ ಜಗಳ ನೋಡ್ಕೊಂಡು ಕುಂತ್ರ ಆಮೇಲೆ ನನ್ನ ಗೂಟಕ್ಕೆ ಕುಂದರ್ಸಿ ಚಲೋ ಆಗೈತಿ ಕೆಟ್ಟೈತವ ನಣೆ ಬರ ಕೆಟ್ಟೈತಿ ಈ ಮುದುಕಿ ಮುಖ ನೋಡಿದಾಗ
ತಿಳ್ಕೊಬೇಕಿತ್ತು ನಾನು. ಇವತ್ತು ನನ್ನ ದಿನ ಚಲೋ ಇಲ್ಲ ಅಂದು ಈ ಮುದುಕಿ ಮುಖ ನೋಡಿ ಹೋದ್ನಿ ನೋಡು ಹೊರಗ, ಅದಕ್ಕೆ ಹಿಂಗಾಗಿದ್ದಿದ್ದು. ನಡಿಲಿ ಮಲ್ಲವ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಬರು ನಡಿ. ಏ ಅರೇನವ್ವ, ಪೊಲೀಸ್ ಏನು ಬ್ಯಾಡ, ನಾವ ಆಳು ಬಂದಿದ್ದು. ನಾಲ್ಕು ತಗೊಂಡು ಹೋಗಿವಿ, ಜಾಸ್ತಿ ಇಲ್ಲ. ಹೌದಾ? ಯಾಡ ಬುಟ್ಟಿ, ದೊಡ್ಡ ಯಾಡ ಬುಟ್ಟಿ ತಗೊಂಡೋಗ್ಯಾರ ಅವ್ರು, ಜಾಸ್ತಿ ತಗೊಂಡೋಗಿಲ್ಲ. ಎಷ್ಟು ಕಿಲೋ ಇದ್ವು? ಒಟ್ಟು ಮಾರಿದ್ದಕ್ಕ 1500 ರೂಪಾಯಿ ಬಂತು, ಜಾಸ್ತಿ ಏನು ಬರಲೇ ಇಲ್ಲ. ಅಯ್ಯೋ ನಿನ್ನ ಕೈ ಸೇದ್ಲಿ, ಯಾರು ದೊಡ್ಡ ಬುಟ್ಟಿಗೆ ಬರೀ 1500 ತಂದಿರ, ನಿನ್ನ ಎಣ ಎತ್ಲಿ. ಹೋತಯ್ಯವ್ವ, ನನ್ನ ಬದ್ನಿಕಾಯಿ ರೇಟು ಹೋತ. ಹೆಂಗ್ ಮಾರಿದೆ ನಿನ್ನ ಎಣ ಎತ್ಲಿ? 50 ರೂಪಾಯಿ ಕಿಲೋ. ಯವ್ವೋ ಯವ್ವೋ ಯವ್ವೋ, 50 ರೂಪಾಯಿ ಕಿಲೋ ಅಂತೀಯಲ್ಲ, ನಿನ್ನ ಮಣ್ಣಾಗಿಟ್ಟು ಮರು ಮಾಡ್ಲಿ. 50 ರೂಪಾಯಿಗೆ ಏನ ಬರ್ತೈತಿ? 1 ಕಿಲೋ ಬದ್ನಿಕಾಯಿಗೆ ಬರೀ 50 ರೂಪಾಯಿಗೆ ಮಾರಿಯ, ನಿನ್ನ ಮುಖ ಶೇರ್ಲಿ. ನಮಗೇನು ಗೊತ್ತಿತ್ತು ನಾವು ಹಿಂಗೆ ಸಿಕ್ ಬೀಳ್ತೀವಿ ಅಂದು. ಈ ಮಲ್ಲಿ ನೋಡು, ಈ ಮಲ್ಲಿಕಾಗ ಒಂದು ನಾಗರಾವರ ಕಚ್ಚಿ ಸಾಯ್ಬಾರ್ದೇನು ಹೊಲ್ದಾಗ ಅಲ್ಲೇ ಬಿದ್ದು ನಿನ್ನ ವೈದೊಂದು ಹೇಳ್ಬಿಟ್ಟಿಯಲ್ಲ, ನಿನ್ನ ಬಾಯಿ ಸೇರ್ಲಿ. ಓ ತುಡುಗ್ಯಾರ ತುಡುಗ್ ಮಾಡಿ ಮತ್ತೆ ದೊಡ್ಡ ದೊಡ್ಡ ಮಾತಾಡಕ್ ಕುಂತೀರಿ ಇಲ್ಲಿ. ಲೇ ರೇಷ್ಮಿ, ಉಪ್ಪಿನಕಾಯಿ ತಗೊಂಬ ಹೋಗಲೆ. ಏಯ್ ಅತ್ತಿಯಾರ, ಏನ್ ಗಂಟು ಬಿದ್ದಿರಿ? ಏನ ಕಂಡಿರ ಏನಿಲ್ಲ ತಿನ್ನೋದ, ಹಂಗ್ಯಾಕ್ ಮಾಡಕ್ ಕುಂತೀರಿ? ನೀವು ಮನೆಗೆ ಹೋಗ್ರಿ ಮೊದ್ಲ, ನಾವೆಲ್ಲ ಮಾತಾಡ್ಕೊಂತೀವಿ ಇಲ್ಲಿ. ತಗ ಅದಕ್ಕೆ ಯಾಕ ಉಪ್ಪಿನಕಾಯಿ ತಾ ಅಂದ್ರ ನಾಯಿ ಮಾಡ್ದಂಗ ಮಾಡ್ತಿ? ಹೊಕ್ಕಿನ್ ತಗೋ, ಇನ್ನ ಒಟ್ಟು ಅನ್ನ ಹಾಕೊಂಡು ಅಲ್ಲೇ ತಿಂತಾನೆ. ಇನ್ನೊಮ್ಮೆ ಮಾಡಿದ್ವಿ ತಗೋರ ಇವ, ಇಲ್ಲಿಗ ಬಿಟ್ಬಿಡು. ಬ್ಯಾಡಂದಿ ಏನು? ಸರಳ ಸರಳ, ನಂಗೆ ರೊಕ್ಕ ನಂಗೆ ಇಲ್ಲಿ ಇಡ್ರಿ. 5000 ರೂಪಾಯಿ ಇಲ್ಲಿ ಇಡಾಕಬೇಕು ನೀವು. ಅಲ್ಲ ಅಷ್ಟೊಂದು ಎಲ್ಲಿಂದ ತರ್ಬೇಕು ನಾವು? ಇನ್ನೊಮ್ಮೆ ಮಾಡಂಗಿಲ್ಲ ಅಂದಿವಿಲ್ಲ, ಬಿಟ್ಬಿಡು. ಯವ್ವ 2000 ರೂಪಾಯಿ, 2000 ರೂಪಾಯಿ ಅನ್ಕ ಮತ್ತು ನಿಮ್ಮ ಮನ್ಯಾಗ ಕೆಲಸ ಮಾಡ್ತೀವಿ, ಹೊಲ್ದಾಗ ಬಂದು ಕೆಲಸ ಮಾಡಿ ಮುಟ್ಟಿಸ್ತೀವವ. ನಮಗೆ ಬಿಟ್ಟು ಬಿಡ ಯವ್ವ, ಊರಾಗ ನಮ್ಮ ಮರ್ಯಾದೆ ಹೊಕ್ಕೈತಿ. ತೆಗೆದೊಂದು ಕೊಟ್ಟನೆಂದ್ರೆ ನೋಡು 2000 ರೂಪಾಯಿಕ್ಕಂತ 100 ರೂಪಾಯಿ 120 ರೂಪಾಯಿ ಕಿಲೋ ಐತಿ ಬದ್ನಿಕಾಯಿ. ಅಂಥವು ಬರೀ 50 ರೂಪಾಯಿಗೆ ಮಾರಿರಲ್ಲ. ನಿಮಗೆ ಏನು ಅನ್ಬೇಕು? ಏನು ಹಂಗ ಬಿಟ್ಟು ಬಂದವೇನೋ ನಿಮ್ಮಪ್ಪ ನೆಟ್ಟಾನ ಬಂದಲ್ಲಿ? ಬ್ಯಾಡಂದಿ ಏನು? ಏನಿಲ್ಲ, ನೀ 2000 ನೀ 2000 ದಿನ ಬಂದು ನಮ್ಮ ಮನ್ಯಾಗ ಕೆಲಸ ಮಾಡ್ಬೇಕು, ಹೊಲ್ದಾಗೂ ಕೆಲಸ ಮಾಡ್ಬೇಕು. 2 ತಿಂಗಳ ಅವಾಗ ಮುಡ್ತೈತಿ. ಏನು ಗಂದಿ ಇದು? ಭಾಳ ಆತು ನೋಡುವ, ಇದು ಭಾಳ ಆತಿದು. ಒಂದು 20 ದಿನ ಅಂದ್ರೆ ಹಾಕಿತ್ತು. ಮಲ್ಲಿ ನಡಿ, ಪೊಲೀಸ್ ಸ್ಟೇಷನಿಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು ನೋಡಿ. 6 ತಿಂಗಳ ಕೊಳಿಲಿ ಅಲ್ಲಿ ಜೈಲಿನಾಗ. ಅಯ್ಯ ಅದಕ್ಕೆ ಯಾಕೆ ಹಂಗೆ ಮಾಡ್ತೀಯ? ತಗೋ 1 ತಿಂಗಳರ ಮಾಡ್ತೀವಿ. 1 ತಿಂಗಳಿಲ್ಲವ, ಬರೋಬ್ಬರಿ 1.5 ತಿಂಗಳಂದ್ರೆ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ. ತಗೋರ ಮಾಡ್ತೀವಿ 1.5 ತಿಂಗಳ. ಬೆಂಡ್ಲೇರ್ ನಮ್ಮ ಹೊಲ್ದಾಗ ಕಾಲಿಟ್ಟಾರ, ಇನ್ನೊಮ್ಮೆ ಕಾಲು ಇಡ್ಲಿ ಕಾಲ ಕತ್ತರಿಸ್ತೀವಿ ನಾವು. ಅಂದ್ರೆ ಸೀರೆ ಚಂದದವ್ ನೋಡಿ, ಎಲ್ಲಿ ತಗೊಂಡ್ರಿ? ಎಲ್ಲ ನಿನ್ನಿಂದಲೇ ಆಗಿದ್ದ ನೋಡಿಗ. ಹಲಿಪಿಲಿ ಅವ್ರ ಮನೆ ಕೆಲ್ಸಕ್ಕೆ ಹೋದಂಗಾತು. ಬಾಯಿ ಮುಚ್ಕೊಂಡಿದ್ದಿದ್ರೆ ನಿಂಗೂ 100 ರೂಪಾಯಿ ಕೊಡ್ತಿದ್ವಿಲ್ಲ. ಬೆಂಗ್ಲಿ ವೈದಂದು